2 ಟೊಮೆಟೊ, ಮೀಡಿಯಮ್ ಸೈಜ್ 3 ಈರುಳ್ಳಿ, ಪಲಾವ್ ಸ್ಪೈಸಿ ಐಟಮ್ ಚಕ್ಕೆ ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಏಲಕ್ಕಿ, ರುಬ್ಬಕ್ಕೆ ಲವಂಗ ಮತ್ತು ಚಕ್ಕೆ, ಬೆಳ್ಳುಳ್ಳಿ 1, ಶುಂಠಿ ಸ್ವಲ್ಪ, 3 ಇಂದ 4 ಹಸಿಮೆಣಸಿನಕಾಯಿ ನಿಮ್ಮ ಖಾರ ಬೇಕಾದರೆ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 1 ಹಿಡಿ, ರಾಜಮ್ ಕಾಳು ಇಲ್ಲಾಂದರೆ ಕಿಡ್ನಿ ಬೀನ್ಸ್ ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಬಟಾಣಿ ಬದಲಾದ ಹಾಕ್ತಾಯಿದ್ದೀನಿ. ಆಮೇಲೆ ಮಿಕ್ಸ್ ತರಕಾರಿ, ಮಿನೀಸ್, ಕ್ಯಾರೆಟ್, ನವಿಲುಕೋಸು ಮತ್ತು ಎಣ್ಣೆ, ಗರಂ ಮಸಾಲ ಪೌಡರ್ 1 ಚಮಚ, ಧನಿಯಾ ಪೌಡರ್, 1 ಚಮಚ, ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಹಸಿಮೆಣಸಿನಕಾಯಿ ಹಾಕ್ಕೊತಿದ್ದೀನಿ. ನೀವು 1-2 ಹಾಕ್ಕೋಬೋದು, ಸ್ವಲ್ಪ ಖಾರ ಬೇಕು ಅಂದರೆ. ಇದು ಮೀಡಿಯಮ್ ಖಾರ. ಚಕ್ಕೆ ಲವಂಗ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ, ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ಗೆ ರುಬ್ಕೊಳ್ಳೋಣ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ತಾ ಸ್ಪೈಸ್ ಐಟಮ್ ಪಲಾವ್ ಎಲೆ, ಸ್ಟಾರ್, ಮರಾಠಿ ಮೊಗ್ಗು, ಏಲಕ್ಕಿ ಇಷ್ಟೆಲ್ಲ ಹಾಕ್ತಿದ್ದೀನಿ. ಲೈಟ್ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ತಿದ್ದೀನಿ. ಸ್ಲೈಸ್ ಕಟ್ ಮಾಡ್ಕೊಂಡು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಸ್ಲೈಸಾಗಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ನೆಕ್ಸ್ಟು ಟೊಮೆಟೊ, ಎಲ್ಲ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡೋಣ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಕಟ್ ಮಾಡಿಟ್ಟು ತರಕಾರಿ, ಬೀನ್ಸು, ಕ್ಯಾರೆಟು, ನವಿಲುಕೋಸು ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕಿಡ್ನಿ ಬೀನ್ಸ್ನ ನೆನೆಸಿಟ್ಟಿದ್ದೆ. ಬಟಾಣಿ ಬದಲು ಈ ಕಾಳು ಹಾಕ್ತಿದ್ದೀನಿ. ನೆನೆಸಿಟ್ಟು ಕಿಡ್ನಿ ಬೀನ್ಸ್ ರಾಜ್ಮಾ ಕಾಳು ಸ್ವಲ್ಪ ಮುಚ್ಚಿ 1-2-3 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡು ರುಬ್ಕೊಂಡಿರೋದ ಮಸಾಲಾನ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಒಂದೊಂದು ಚಮಚದ ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಟಿರೋ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ರೈಸ್ ಮಾಡ್ತೀರಾ ನಿಮ್ಮ ಮನೇಲಿ ಅದನ್ನೇ ಮಾಡ್ಬೋದು. ಕುದಿ ಬಂದಮೇಲೆ ರೈಸ್ ಹಾಕ್ತಾಯಿದ್ದೀನಿ. ಎರಡು ವಿಸಿಲ್ ಆದಮೇಲೆ ಪಲಾವ್ ರೆಡಿಯಾಗಿದೆ. ತರಕಾರಿ ಪಲಾವು ನೀವು ಒಂದ್ಸಲ ಮನೇಲಿ ಮಾಡಿ ಇದೇ ಥರ ಕಿಡ್ನಿ ಬೀನ್ಸ್ ಹಾಕಿ ಚೆನ್ನಾಗಿರ್ತೈತೆ.
ಹಾಯ್ ಫ್ರೆಂಡ್, ಇವಾಗ ತಿಂಡಿ ಆಯಿತು. ಪಲಾವ್ ಮಾಡಿದ್ನಲ್ಲ, ಸಿಂಪಲಾಗಿ ಪಲಾವ ಮಾಡಿದ್ದೆ. ಇವಾಗ ತಿಂಡಿ ಆಗೈತೆ. ನಾನು ಆಚೆ ಹೋಗಬೇಕು, ಅದಕ್ಕೆ ರೆಡಿಯಾಗಿದ್ದೀನಿ. ಆಚೆ ಇವಾಗ ನಾವು ಒಂದು ಅಂಗಡಿ ನೋಡ್ತಿದ್ದೀನಿ. ಆ ಅಂಗಡಿ ಮಾಡ್ಕೊಳ್ಳೋಣ ಅಂತ, ಅಂದರೆ ಬಟ್ಟೆ ಅಂಗಡಿನ ಮಾಡೋಣ ಅಂದ್ಬಿಟ್ಟು ಅಂಗಡಿ ನೋಡಿ, ಅಂಗಡಿ ನೋಡೋಕ್ಕೆ ಅಂದರೆ ಇದು ವಿಡಿಯೋ ಮಾಡಿ ಹಾಕೋಲ್ಲ, ಲೇಟ್ ಆಗ್ತೈತೆ ವಿಡಿಯೋ ಹಾಕೋಕ್ಕೆ. ಯಾಕಂದರೆ ನಾವು ಈ ಅಂಗಡಿ ನಮಗೆ ಆಗ್ತೈತಾ, ನಮಗೆ ವ್ಯಾಪಾರ ಆಗ್ತೈತಾ, ಏನಾಗ್ತಿದೆ ಅಂತ ನೋಡಬೇಕು. ಅದರಿಂದ ನಾವು ಇವಾಗ ಹೋಗ್ತಿದ್ದೀವಿ. ನಾವು ಬಂದು ಅಂಗಡಿ ಇಡ್ತಾ ಇರೋದು ಬಟ್ಟೆ ಅಂಗಡಿ, ಅಂದರೆ ಸೀರೆ, ಮೇಲು ಫಿಮೇಲು ಕಿಡ್ಸ್ದು ಎಲ್ಲ ಬಟ್ಟೆಗಳ್ನು ಇಡೋಕ್ಕೆ ಹೊಸ್ದಾಗಿ ವ್ಯಾಪಾರ ಆಗ್ತೈತೆ ಅಂತ. ಇದೇ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ವ್ಯಾಪಾರಕ್ಕೆ. ಯಾವ ಥರ ವ್ಯಾಪಾರ ಆಗ್ತಿದೆ ನೋಡ್ತೀವಿ. ನೋಡಿಬಿಟ್ಟು ನಾನು ಆಮೇಲೆ ಆ ಅಂಗಡಿನೇ ನಮಗಾಯಿತು ಅಂತಂದರೆ ಈ ವಿಡಿಯೋ ಹಾಕ್ತೀನಿ. ಅದರಿಂದ ಈ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ವಿಡಿಯೋನ. ಅರಿವೆ ಸೊಪ್ಪಿನ ಮೊಸಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ ಈವ್ನಿಂಗ್ ಆಗಿದೆ. ನಾನು ಅಂಗಡಿ ವ್ಯಾಪಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದು ನಮಗೆ ಆಗೈತೆ. ಅಂಗಡಿ ಬಾಡಿಗೆಗೆ ಟೋಕನ್ ಅಡ್ವಾನ್ಸ್ ಮಾಡಿ ಬಂದಿದ್ದೀವಿ 10,000 ರೂಪಾಯಿನ. ಕ್ಲೀನ್ ಮಾಡಿ ಇವಾಗ ಅಂಗಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಸ್ಬೇಕು. ನಾವು ಪೂಜೆನ ಶುಕ್ರವಾರ ಮಾಡಿಸೋಣ ಅಂತ ಇದ್ದೀನಿ. ಅರಿವೆ ಸೊಪ್ಪು ಬರೀ ಎಲೆ ಎಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. 2 ಸಲ 3 ಸಲ ತೊಳೆದು ಮಾಮೂಲಿ ಎಲ್ಲ ಬೇಳೆ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಒಂದು 2-3 ವಿಸಿಲ್ ಕೂಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2-3 ವಿಸಿಲ್ ಕೂಗಿಸ್ಕೊಳ್ಳೋಣ. ವಿಸಿಲ್ ಹೋಗೈತೆ. ಇವಾಗ ಪಾತ್ರೆಗೆ ಬಸ್ಕೊಳ್ಳೋಣ. ಬೇಳೆ ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ತೂತು ಪಾತ್ರೆಗೆ ಹಾಕ್ತಿದ್ದೀನಿ. ತೂತು ಬಟ್ಲಿಗೆ ಅದನ್ನ ಸಪ್ರೇಟಾಗಿ ಮಾಡಿ ಸ್ವಲ್ಪ ತಣ್ಣೀರು ಹಾಕಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋದು. ತರ್ತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋದು. ನಾನು ಬರೀ ಸಾಸಿವೆ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಇದ್ರೆ ಹಾಕ್ಬೋದು. ಇಷ್ಟು ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿರೋದು ಸೊಪ್ಪು ಬೇಳೆಯನ್ನು ಹಾಕೋಣ. ಸ್ವಲ್ಪ ನೀರು, ನಿಮಗೆ ಎಷ್ಟು ಸಾಂಬಾರು ಬೇಕಷ್ಟು ಮೀಡಿಯಮ್ ಸಾಂಬಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಒಂದು 2-3 ನಿಮಿಷ ಕುದಿಸ್ಕೊಳ್ಳೋದು. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಚೆನ್ನಾಗಿರುತ್ತೆ ಸಾಂಬಾರು. ಬೇಗ ಮಾಡ್ಕೋಬೋದು. ಅರಿವೆ ಸೊಪ್ಪಿನ